ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ ನಮ್ಮೆಲ್ಲ ವೀಕ್ಷಕರಿಗೆ? ಸಂಸ್ಕಾರದಲ್ಲಿ ಪ್ರತಿಯೊಂದು ಕಲ್ತ್ಕೋಬೇಕಾಗಿರತಕ್ಕಂಥ ವಿಚಾರ, ಕೆಲವರು ಹೇಳಬೇಕಾದ ವಿಚಾರ, ಕೆಲವೊಮ್ಮೆ ಎಲ್ಲಾನು ಆಚರಣೆ ಮುಖಾಂತರ ಬರ್ತಕ್ಕಂಥ ವಿಚಾರ, ಕೆಲವರು ರಕ್ತಗತವಾಗಿ ಇರಬೇಕಾದ ವಿಚಾರ. ಹೀಗೆ ಜೀವನದಲ್ಲಿ ನಮ್ಮ ಸಂಸ್ಕಾರಗಳು ಬಹಳಷ್ಟಿವೆ. ಆ ಸಂಸ್ಕಾರಗಳಲ್ಲಿ ಪ್ರತಿನಿತ್ಯ ಮಾಡಬೇಕಾದ ಆಗುಹೋಗುಗಳು ಏನೇನು ಅಂತ ಹೇಳ್ತಾ ಬರ್ತೀವಿ. ಎದ್ದೇಳ್ದಾಗಿಂದ ಸಾಯಂಕಾಲ ಮಲ್ಕೊಳ್ಳೋವರೆಗೆ ಪರಿಪೂರ್ಣವಾಗಿ ಮಾಡ್ಕೊಳ್ಳೋ ವಿಚಾರ. ಈ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ನಿದ್ರಾವಸ್ಥೆ ಅಂದರೆ ನಮ್ಮ ಜೀವನದ ಎಲ್ಲ ಇತಿಹಾಸ ಪುಟಗಳು ಮಲ್ಕೊಂಡು ನಿದ್ದೆ ಮಾಡುತ್ತೆ. ಆ ಸಮಯಕ್ಕೆ ಇನ್ನೇನು ಎಬ್ಸಬೇಕು ಮತ್ತೆ ಅಂದರೆ ಆ ಚೇತಾವಣಿ ಆಗ್ತಕ್ಕಂಥ ವಿಚಾರ ಏನು ಅಂದರೆ ರಾತ್ರಿ 9 ಗಂಟೆ ಒಳಗೆ ಊಟ ಮಾಡಿ ಮಲ್ಕೋಬೇಕು. ಯಾರಾದರೂ ಊಟ ಮಾಡಿ ಮಲ್ಕೊತೀರಾ 9 ಗಂಟೆ ಒಳಗೆ? ಯಾರು ಮಲ್ಕೊತೀರ? ಎಲ್ಲರೂ 10:30 11 ಗಂಟೆ ಹೀಗೆ ತಿಂತಾ ಕೂತ್ಕೊಂಡ್ರೆ ರಾಕ್ಷಸರ ಸಮಾನ. ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನದಷ್ಟೊತ್ತಿಗೆ, ಮಧ್ಯಾಹ್ನದಿಂದ ಹಿಡಿದು ಸಾಯಂಕಾಲದಷ್ಟೊತ್ತಿಗೆ, ಸಾಯಂಕಾಲದಿಂದ ರಾತ್ರಿ ಅಷ್ಟೊತ್ತಿಗೆ ಆ ಚತುರ್ವೇದ ಪಾಂಡಿತ್ಯಗಳು ಹೇಗಿರುತ್ತೋ ಹಾಗೆ ಒಂದೊಂದು ವೇದಗಳ ಸಮಾನವಾಗಿ 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು. ಈ 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಸೋಕ್ಕಾಗದೇ ಇದ್ರು ಅಟ್ಲೀಸ್ಟ್ 9 ಗಂಟೆ ಒಳಗೆ ಎಳೆದು 9 ಗಂಟೆ ಊಟ ಮಾಡಿ ಮಲ್ಕೋಬೇಕು. ಇದು ನಿಜವಾದ ಸಂಸ್ಕಾರ. ಆದರೆ ಆ ಸಂಸ್ಕಾರದಲ್ಲಿ ರಾತ್ರಿ ಯಾರು ಎದ್ದಿರ್ತಾನೆ, ಬೆಳಗಿನ ಜಾವದಲ್ಲಿ ಬೇಗ ಹೇಳಲ್ಲ, ಬೆಳಗ್ಗೆ ಅಟ್ಲೀಸ್ಟ್ ಅರುಣೋದಯಕ್ಕೆ ಸಮಯದಲ್ಲೋ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಹೇಳುತ್ತೆ. ಬ್ರಾಹ್ಮಿ ಮುಹೂರ್ತ ಆಗದಿದ್ದನು ಅರುಣೋದಯ ಅಡ್ಜಸ್ಟಬಲ್, ಓಕೆ ನೋಡ್ಕೋಬೋದು ಅಂತ, ಗ್ರಾಂಟೆಡ್ ಅಂತ. ಎಷ್ಟು ಗಂಟೆ? 4:15 5:30 ಅನ್ನೋವರೆಗೂ ಎದ್ದೇಳ್ತಕ್ಕಂಥ ಅವಕಾಶ. ಆ ಸಮಯಕ್ಕೆ ಯಾರೂ ಹೇಳಕ್ಕೆ ಇಷ್ಟಪಡಲ್ಲ. ಸರಿ ಹೋಗಲಿ 5:30 6:15 ಈ ಸಮಯಕ್ಕಾದ್ರೂ ಎದ್ದು ಬಿಡಿ ಅಂತ ಹೇಳಿರ್ತೀವಿ. ಹೇಳಕ್ಕೆ ಅಬ್ಬಬ್ಬಬ್ಬಬ್ಬ ಸರಿ 7 ಗಂಟೆಗೆ ಅಂತಾರೆ. ಅಷ್ಟೊತ್ತಿಗೆ ಸೂರ್ಯ ಬಂದುಬಿಟ್ಟಿರ್ತಾನೆ, ನಿಮ್ಮ ಮನೆ ದಾರಿದ್ರ್ಯ ಎಂಟ್ರಿ ಆಗೋಗಿರುತ್ತೆ. ಅದೇ ಸಂಸ್ಕಾರ. ಅದಕ್ಕೋಸ್ಕರ ಈ ಸಂಸ್ಕಾರವನ್ನು ಹಾಳು ಮಾಡ್ತಕ್ಕಂಥ ವಿಧಾನಗಳನ್ನು ಫಸ್ಟ್ ಕಲ್ತ್ಕೊಂಡು ನಾವು ಸಂಸ್ಕಾರವಂತರಾಗಬೇಕು ಅಂದರೆ ಬೆಳಗ್ಗೆ ಸೂರ್ಯಕ್ಕೆ ಮೊದಲು ಹೇಳಬೇಕು. ಎಲ್ಲ ಆಂಗ್ಲ ಸಂಸ್ಕಾರ, ಎಲ್ಲ ಪಶ್ಚಿಮ ಸಂಸ್ಕಾರಗಳನ್ನೇ ಬೇಗ ಕಲ್ತ್ಕೊತೀರಾ ಹೊರತು ನಮ್ಮ ಸಂಸ್ಕಾರಗಳನ್ನ ಯಾವತ್ತು ಕಲ್ತ್ಕೊತೀರಾ? ಅದಕ್ಕೆ ಸೂರ್ಯನು ವಿಶೇಷವಾಗಿ ಬಂದು ಹೋಗ್ತಕ್ಕಂಥ ಸಮಯದಲ್ಲಿ ಸೂರ್ಯನು ಬಂದಾಗ ನಾವು ನಮಸ್ಕಾರ ಮಾಡಬೇಕು. ಆ ಸಮಯದಲ್ಲಿ ಎದ್ದಿರಬೇಕು. ಸ್ನಾನಕ್ಕೆ ಮೊದಲು, ಪೂಜೆ ಪುನಸ್ಕಾರಕ್ಕೆ ಮೊದಲು ಸೂರ್ಯ ನಮಸ್ಕಾರ ಹಾಕಬೇಕು. ತದನಂತರ ಶ್ವಾಸ ಉತ್ಸಾಹ ಸ್ವರೂಪದಲ್ಲಿರ್ತಕ್ಕಂಥ ಆ ಶ್ವಾಸೋಹ ಅಂತ ವಿಶೇಷವಾಗಿರ್ತಕ್ಕಂಥ ರಂಧ್ರಗಳನ್ನು ತಿಳ್ಕೋಬೇಕು. ಅಲ್ಲಿ ನಮ್ಮ ಈ ಸಂಸ್ಕಾರದಲ್ಲಿ ನಾವು ಏನು ಮಾಡ್ತೀವಿ, ಈ ಕೊನೆ ಬೆರಳಿಂದ ಹಿಡಿದು ಮಧ್ಯದ ಬೆರಳವರೆಗೂ, ವಿಶೇಷವಾಗಿ ಬಂದಿರತಕ್ಕಂಥ ತೋರು ಬೆರಳಿಂದ ಹಿಡಿದು ಈ ಉಂಗುರದ ಬೆರಳವರೆಗೂ, ಹೆಬ್ಬೆಟ್ಟಿನವರೆಗೂ ಈ ಪಂಚೇಂದ್ರಿಯಗಳನ್ನು 5 ಸಮವಾಗಿ ಇಟ್ಕೋಬೇಕು. ಅದಕ್ಕೆ ಈ 5 ಸಮವಾಗಿರ್ತಕ್ಕಂಥದ್ದು ಏನೇನು? ಮೊದಲನೇದಾಗಿ ಚಂದ್ರ, ನೀನು ಫಸ್ಟು ಮೈಂಡನ್ನು ಸೆಟ್ ಮಾಡ್ಕೊ ಅಂತ ಹೇಳ್ತಾನೆ. ಎರಡನೇದು ಸೂರ್ಯ, ಅಂದರೆ ಸೂರ್ಯ ಬರೋಕ್ಕೆ ಮೊದಲು ಎದ್ದೇಳು ಅಂತಾನೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಅಂದರೆ ಸೂರ್ಯನ ಸ್ವಾಗತ ಮಾಡುವಂತ. ಮಧ್ಯೇನ ಸ್ಥಿರ, ಮಾಧ್ಯಾಹ್ನದಲ್ಲಿ ನಿದ್ರೆ ಮಾಡಬೇಡ, ಶನಿ ಆಗಬೇಡ ಅಂತಾನೆ. ಶನಿ ಬಂದು ನಿದ್ರಾವಸ್ಥೆ, ಅದಕ್ಕೆ ಮಧ್ಯಾಹ್ನದಲ್ಲಿ ಮಲ್ಕೊಳ್ಳೇಬಾರ್ದು ಅಂತ. ತೋರ್ಬೆರಳು ಅಂದರೆ ಸಾಯಂಕಾಲ ಸೂರ್ಯ ಅಸ್ತವಾಗುವ ಸಮಯದಲ್ಲಿ ಮಂತ್ರೋಚ್ಚಾರಣೆ, ಜ್ಞಾನವನ್ನು ಸಿದ್ಧಿಪಡಿಸ್ಕೋ. ಅದಕ್ಕೆ ಜ್ಞಾನಾನಂದಮಯಂ ಅಂತ ಹೇಳಿ ಆ ಜ್ಞಾನ ಚಿನ್ಮುದ್ರೆ, ವಿಷ್ಣು ಮಹಾಕಾಂಕ್ಷೆ ಅಲ್ವಾ ಸೂರ್ಯಚಕ್ರ, ಅದಕ್ಕೆ ಆ ಸಮಯಕ್ಕೆ ಎದ್ದೇಳು. ಸಾಯಂಕಾಲ ತಿರುಗಾಡು ಅಂದ್ರೆ ಏನರ್ಥ? ದೇವಸ್ಥಾನಗಳಿಗೆ ಕಾಲಚಕ್ರಗಳನ್ನ ತಿರುಗಿಸ್ತಾ ಇರತಕ್ಕಂಥ ಸಮಯದಲ್ಲಿ ಯಾವತ್ತು ನಿದ್ರಾವಸ್ಥೆಯನ್ನು ಬಿಟ್ಟು ಹೊರಭಾಗದಲ್ಲಿ ಒಂದು ಜ್ಞಾನವನ್ನು ಅಭಿವೃದ್ಧಿ ಪಡ್ಕೋ. ಕೊನೆಯದಾಗಿ ಹೆಬ್ಬೆಟ್ಟು, ಅಂದರೆ ಆ ಸಮಯದಲ್ಲಿ ನಿದ್ರೆಯನ್ನು ಮಾತ್ರ ಮಾಡಲೇಬೇಕು ಅಂತ. ಯಾಕೆಂದರೆ ನಿದ್ರಾವಸ್ಥೆಯನ್ನು ಬಿಟ್ಟಾಗ ಮನುಷ್ಯ ಯಾವ ಕಾಲಕ್ಕೂ ತೃಣಕ್ಕೆ ಸಮಾನ, ನಿದ್ರೆ ಇರಲೇಬೇಕು ಅಂತ ಹೇಳುತ್ತೆ. ಅದಕ್ಕೆ ಆ ನಿದ್ರಾವಧಿ ಯಾವತ್ತಿದ್ರೂ ಶುಕ್ರ, ಆ ಶುಕ್ರನಿಗೆ ನಿದ್ರಾವಸ್ಥೆಯನ್ನು ಕೊಡಬೇಕು. ಎಷ್ಟು? ಅರ್ಧಂಬರ್ಧ ಅಂತ ಹೇಳ್ತಾನೆ. ಆ ನಿದ್ರಾವಧಿಯಲ್ಲಿದ್ದಾಗ ಯಶಸ್ಸು ಕೀರ್ತಿ ನಿಂದು, ಅಂದರೆ ಯಾವತ್ತೂ ಹೀಗೆ ಇಟ್ಕೊಂಡಾಗ ಆ ಶುಕ್ರನ ಅವಸ್ಥೆ ಯಶಸ್ಸು ಕೀರ್ತಿ, ಈ ಯಶಸ್ಸು ಕೀರ್ತಿ ಹಾದಿ ನಿನದಾಗತ್ತೆ. ಸೊ ಇದೆಲ್ಲ ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು. ಚಂದ್ರ, ಮನಸ್ಸನ್ನು ಸ್ಥೀಮಿತವಾಗಿಟ್ಕೋ. ಸೂರ್ಯ ನಮಸ್ಕಾರಕ್ಕೆ, ಸೂರ್ಯಕ್ಕೆ ಬರಕ್ಕೆ ಮೊದಲು ನಮಸ್ಕಾರ ಪ್ರಿಯನಾಗಿರು. ಮಧ್ಯ ಯಾವ ಕಾಲಕ್ಕೂ ನಿದ್ರಾವಸ್ಥೆಯಲ್ಲಿ ಇರಬೇಡ. ಸಾಯಂಕಾಲದಲ್ಲಿ ಕಾಲಜ್ಞಾನವನ್ನು ಅಂದರೆ ತಿರುಗಾಡ್ತಕ್ಕಂಥ ಸಮಯವನ್ನು ಯಾವತ್ತೂ ತಿರುಗ್ತಾನೆ ಇರಬೇಕು. ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು. ತೋರ್ತಕ್ಕಂಥ ವಿಚಾರವನ್ನು ಯಾವತ್ತು ಜ್ಞಾನ ಸಿದ್ಧತೆ ಮಹಾವಿಷ್ಣು, ಅದಕ್ಕೆ ಮಹಾವಿಷ್ಣುವನ್ನು ಯಾವತ್ತು ಇಟ್ಕೊಂಡ್ರೆ ಬುದ್ಧಿಯ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಯಶಸ್ಸು ಕೀರ್ತಿ ನಿನದಾಗತ್ತೆ ಅಂತ. ಆ ರೀತಿ ಜೀವನವನ್ನು ಪಂಚೇಂದ್ರಿಯಗಳಲ್ಲಿ ತೋರಿಸಿರ್ತಕ್ಕಂಥದ್ದು ಚಂದ್ರ, ಸೂರ್ಯ, ಶನಿ, ಗುರು. ಆ ಗುರುನೇ ಜ್ಞಾನಸಿದ್ಧಿ. ಆ ಗುರು ಬಂದು ಪೂರ್ತಿಯಾಗಿ ತೋರಿಸ್ಕೊಡ್ತಾನೆ. ಇನ್ನೊಂದು ಕೊನೆಯದಾಗಿ ಶುಕ್ರ ಅಂಶ, ಆ ಶುಕ್ರ ಅಂಶ. ಅದಕ್ಕೆ ಹೀಗೆ ಇಟ್ಕೊಂಡಾಗ ಜಿಂಕೆ, ಆ ಜಿಂಕೆ ಅಂದರೆ ಮನೋವೇಗ. ಜಿಂಕೆ ಎಷ್ಟು ಮನೋವೇಗ ಹೋಗುತ್ತೋ ಅಷ್ಟು ಒಳ್ಳೆ ಪ್ರಾಣಿ. ಅದಕ್ಕೆ ಆ ಮನಸ್ಸು ಹಾಗೆ ಜಿಂಕೆ ಅಂತಿರಬೇಕು. ಕೇಂದ್ರ ಬಿಂದುವಾಗಿ ಇಟ್ಕೊಳ್ತಕ್ಕಂಥದ್ದು. ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿರ್ಥಂ. ಸೂರ್ಯ ಆರೋಗ್ಯ ಕೊಡ್ತಾನೆ, ಐಶ್ವರ್ಯ ಅಭಿವೃದ್ಧಿ. ಐಶ್ವರ್ಯ ಆಮೇಲೆ ನೋಡ್ಕೋಬೇಕು, ಅಭಿವೃದ್ಧಿರ್ಥಂ. ಕುಂಕುಮಾರ್ಚನೆ ಮಾಡೋ ವಿಧಾನನೂ ಹಾಗೆ, ಶುಕ್ರನ ಮುಖಾಂತರ ಅಭಿವೃದ್ಧಿ. ಯಶಸ್ಸು ಕೀರ್ತಿ ಎರಡೂ ಯಾವುದ್ರ ಮೇಲೆ ನಿಂತಿರುತ್ತೆ? ಶುಕ್ರನ ಮೇಲೆ ನಿಂತಿರೋದೇ ಆರೋಗ್ಯ, ಐಶ್ವರ್ಯ. ಆರೋಗ್ಯ ಇದ್ದರೆ ಐಶ್ವರ್ಯ ಕಟ್ಕೊಂಡು ಏನು ಪ್ರಯೋಜನ? ಅದೇ ಗುರುತತ್ವ. ಈ ಗುರುತತ್ವದಲ್ಲಿ ಯಾವ ದೇವರ ವಿಗ್ರಹ ನೋಡಿ ಹೀಗೆ ಇಟ್ಕೊಂಡಾಗ ಜ್ಞಾನ ಚಿನ್ಮುದ್ರೆ. ಅದಕ್ಕೆ ಜ್ಞಾನ ಚಿನ್ಮುದ್ರೆ ಹೀಗಿದ್ದಾಗ ಆದಿಶಂಕರಾಚಾರ್ಯರು ಆಕಾಶ ಭೂಮಿಯು ಎರಡೂ ಒಂದಾಗ್ಬಿಟ್ರೆ ಇಡೀ ಜಗತ್ತಿನಂದು. ಇದೇ 3 ಅಂಶ, ಕಾಯ ವಾಚ ಮನಸ್ಸ.
ಈ ಕಾಯ ವಾಚ ಮನಸ್ಸ ನಮ್ಮದು ಇರ್ತಕ್ಕಂಥ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಮ್ಮ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ, ಜ್ಞಾನ ಸಿದ್ಧಿಯನ್ನು ಪಡಿಸ್ಕೋ. ಅದಕ್ಕೆ ಇವತ್ತು ಎದ್ದು ಸಾಯಂಕಾಲದೊಳಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನೀವುಗಳು ಮಾಡಬೇಕಾದಿಷ್ಟೇ. ಬೆಳಗ್ಗೆ ಪೂರ್ತಿಯಾಗಿ ಸಿಂಹದ ಹಾಗೆ ತಿನ್ನಬೇಕು. ರಾಯಲ್ ಮೀಲ್ಸ್ ಅಂದರೆ ರಾಯಲ್ ಮೆನ್ಸ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಚೆನ್ನಾಗಿ ತಿನ್ನಬೇಕು. ಮಧ್ಯಾಹ್ನದಲ್ಲಿ ಮಿಡ್ಲ್ ಮ್ಯಾನ್ಸ್ ಮೀಲ್, ಮಧ್ಯಾಹ್ನ ಸ್ವಲ್ಪ ಮಟ್ಟಿಗೆ ಮಿಡ್ಲ್ ಮ್ಯಾನ್ಸ್ ಮೀಲ್. ಸಾಯಂಕಾಲ ಪೂವರ್ ಮೆನ್ಸ್ ಡಿನ್ನರ್, ಅದು ಸಾಯಂಕಾಲವೇ ಮುಗಿಸ್ಬೇಕು ಅಂತ ಹೇಳುತ್ತೆ. ಈವ್ನಿಂಗ್ ಅಂತ ಹೇಳ್ತಾರೆ ಹೊರತು ರಾತ್ರಿ ನೈಟ್ ಅಂತ ಹೇಳಿಲ್ಲ ಯಾವತ್ತೂ. ಅದಕ್ಕೆ ಮಿಡ್ಲ್ ಮ್ಯಾನ್ಸ್ ಮೀಲ್ನಲ್ಲಿ ಆದ ಮೇಲೆ ಸಾಯಂಕಾಲ ಪೂವರ್ ಮೆನ್ಸ್ ಡಿನ್ನರ್. ರಾತ್ರಿ ಅಬ್ಬಬ್ಬಾ ಒಣಗೋಗಿ ಚಪಾತಿ, ಬಿಕ್ಸ್ಟೋರ್ ಥರ 2 ಬ್ರೆಡ್ಡು ಇಷ್ಟು ತಿಂದು ಮಲ್ಕೊಂಡ್ರೆ ಜೀವನ ಪರ್ಯಂತ ವಿಶೇಷ. ಅದಕ್ಕೆ ಅವನು ಹೇಳ್ತಾನೆ, ಮಜ್ಜಿಗೆಯನ್ನು ಕಡಿದು ಕುಡಿ, ಮಜ್ಜಿಗೆಯನ್ನು ಕಡಿದು ಕುಡಿ, ಅನ್ನವನ್ನು ಅಗದು ತಿನ್ನು. ಮಜ್ಜಿಗೆಯನ್ನು ಕಡಿದು ಕುಡಿ, ಚೆನ್ನಾಗಿ ಕಡಿಬೇಕು. ಅದಾದ ಮೇಲೆ ಅನ್ನವನ್ನು ಅಗದು ತಿನ್ನು. ಈ ರೀತಿ ಮಾಡಿಕೊಂಡಾಗ ತುಪ್ಪವನ್ನು ವಿಶೇಷವಾಗಿ ಕಾಯಿಸಿ ತಿನ್ನಬೇಕು. ತುಪ್ಪನ ಹಾಗೆ ತಿನ್ನಬಾರ್ದು. ಈ 3 ಮಾಡಿದ್ರೆ ಜೀವನ ಪರ್ಯಂತ ಕೋಲಿಡಿಯಲ್ಲ. ಇದನ್ನ ಆ ಕಾಲದಲ್ಲಿ ತಾತಾಜಿ ಹೇಳೋರು. ಇದೇ ವಿಚಾರ ಇಂಗ್ಲೀಷ್ನವರು ಈ ಥರ ಕಥೆ ಹೇಳಿದ್ರು. ಎರಡೂ ಒಂದೇ, ಅಳಿಯ ಅಲ್ಲ ಮಗಳ ಗಂಡ. ಅದಕ್ಕೆ ನಮ್ಮವರು ಅವರು ಹೇಳ್ತಕ್ಕಂಥ ಎರಡೂ ವಿಧಿವಿಧಾನಗಳನ್ನು ನಾವು ಹೇಗೆ ತೊಗೋಬೇಕು ಹಾಗೆ ತೊಗೋಬೇಕು. ಅದಕ್ಕೆ ನೋಡಿ, ಅನ್ನವನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಗುಳುಮ್ 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 ಅಂತ ನುಂಗಬಾರ್ದು. ಚೆನ್ನಾಗಿ ಅಗದು ತಿಂದಾಗ ಆರೋಗ್ಯವಾಗಿ ಪುಷ್ಟಿವಂತವಾಗಿರ್ತಾರೆ. ಮಜ್ಜಿಗೆಯನ್ನು ಚೆನ್ನಾಗಿ ಕಡಿದು ಕುಡಿಬೇಕು. ಇಲ್ಲದೆ ಫ್ಯಾಟ್ ಒಳಭಾಗದಲ್ಲಿ ಕೊಬ್ಬಿನ ಅಂಶ ಇರುತ್ತೆ, ಅದಕ್ಕೆ ವಿಶೇಷ. ಅದಾದ ಮೇಲೆ ತುಪ್ಪವನ್ನು ಯಾವುದು ಕಾಯಿಸಿ ತಗೋಬೇಕು. ಹಾಗೆ ತೊಗೊಂಡ್ರೆ ಡಾಕ್ಟರ್ ಹೇಳ್ತಾನೆ ಹಾರ್ಟ್ ಒಳಗೆ ಕೊಲೆಸ್ಟ್ರಾಲ್, ಆಪರೇಷನ್ ಮಾಡಲಾ ಅಂತಾನೆ. ಅದಕ್ಕೋಸ್ಕರ ಬೇಡ ನಾನು ಕಾಯಿಸೇ ತೊಗೊತೀನಿ ಅಂದಾಗ ಉಪ್ಪು ತುಪ್ಪ ಹಾಕೊಂಡು ಕಲಿಸ್ಕೊಂಡ್ರೆ ಹೆಂಗಿರುತ್ತೆ, ಫಸ್ಟ್ ಕ್ಲಾಸ್. ಇದು ನಮ್ಮ ಸಂಸ್ಕಾರ. ನೀವು ಜೀವಂತ ಪರ್ಯಂತ ಕೋಲ್ ಹಿಡಿದಿದ್ದ ಹಾಗೆ ನಮ್ಮ ಸಂಸ್ಕಾರವನ್ನು ಉಳಿಸ್ಕೋಬೇಕು. ಪಂಚೇಂದ್ರಿಯಗಳನ್ನ ಕೇಂದ್ರ ಬಿಂದು ಮಾಡಬೇಕು. ಹೊರಭಾಗದಲ್ಲಿ ಯಾವತ್ತಿದ್ರೂ ಆಸೆಯನ್ನು ಅಲ್ಲಿ ತೋರಿಸ್ತಾ ಇದ್ರು ದುರಾಸೆ ಪಡೆದೇ ಜೀವನ ಪರ್ಯಂತ ಏಕಾಗ್ರತೆಯನ್ನು ನಿಂತ್ಕೋಬೇಕು. ಅದಕ್ಕೆ ಹೇಳೋದು, ಯಾವುದು ಒಳಗಡೆ ಆಸೆಯನ್ನು ತೋರಿಸುತ್ತೋ ಅದರ ಹಿಂದೆ ನಾವು ಹೋಗಬಾರ್ದು. ಫಸ್ಟ್ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡಬೇಕು ಅಂತ ಹೇಳ್ತಾ ನೀವು ಇವತ್ತೇನು ಹೇಳ್ಬೇಡ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.